ಮತ್ತೀಗ ದೆಹಲಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಜೆ 5:30ಕ್ಕೆ ಭೇಟಿಗೆ ಸಮಯ ನಿಗದಿಯಾಗಿದೆ. ಸೊ ಹಾಗಾಗಿ ಈಗ ಹೊರಟಿದ್ದಾರೆ. ಇದರಲ್ಲಿ ಜಲ ಯೋಜನೆಗಳು ಜೊತೆಗೆ ಕಬ್ಬು ಬೆಳೆಗಾರರ ಸಮಸ್ಯೆ ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಯಾಕಂದರೆ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆದಿದ್ರು ನರೇಂದ್ರ ಮೋದಿ ಅವರಿಗೆ, ನಾನು ಈ ಕಬ್ಬು ಬೆಳೆಗಾರರ ವಿಚಾರವಾಗಿ ಮಾತಾಡಬೇಕು ಅನ್ನುವಂಥದ್ರ ಬಗ್ಗೆ. ಈಗ ಅಮಿತ್ ಶಾ ಅವರ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಸೊ 5:15ಕ್ಕೆ ಸಂಜೆ ನಿಗದಿಯಾಗಿರುವಂಥ ಒಂದು ಸಭೆ ಇದು. ಹಾಗಾಗಿ ಅಮಿತ್ ಶಾ ಅವರನ್ನು ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಇವತ್ತು ತೆರಳ್ತಾ ಇದ್ದಾರೆ. ಹಲವು ಯೋಜನೆಗಳು, ಈ ಜಲ ಯೋಜನೆಗಳು ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಇವತ್ತು ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ. ಅದಾದ ನಂತರ ಏನು ನಡೀತು ಮಾತುಕತೆ, ಏನಾದರೂ ವಿಚಾರಗಳು ಇತ್ಯರ್ಥ ಆಯ್ತಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಸಂಜೆ ಶೇರ್ ಮಾಡ್ಕೊಳ್ತಾರೆ. ಸಂಜೆ 5:15ಕ್ಕೆ ಸಮಯ ನಿಗದಿಯಾಗಿದೆ. ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಗೂ ಕೂಡ ಅವಕಾಶವನ್ನು ಕೇಳಿದ್ದಾರೆ. ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಅವರನ್ನು ಕೂಡ ನಾನು ಭೇಟಿ ಮಾಡ್ತೀನಿ. ಜೊತೆಗೆ ಸೋಮವಾರ ಮತ್ತೆ ದೆಹಲಿಗೆ ಹೋಗೋದಕ್ಕೂ ಕೂಡ ಚಿಂತನೆ ಇದೆ ಅನ್ನುವಂಥದ್ದು ಸಿಕ್ಕಿರುವಂಥ ಅಪ್ಡೇಟ್. ಈ ನಡುವೆ ಹೈಕಮಾಂಡ್ ನಾಯಕರ ಭೇಟಿಯನ್ನು ಕೂಡ ಅವರು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ.